ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು 4ನೇ ತಾರೀಕು ಜೂನ್ ತಿಂಗಳು ಗುರುವಾರ, 2026 ಇಸ್ವಿ ಗುರುವಾರ. ಸಂವತ್ಸರ 365 ದಿವಸಕ್ಕೂ ಇದೇ ಸಂವತ್ಸರ, ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು. 6 ಋತುಗಳು. 6 ಋತುಗಳಲ್ಲಿ ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಕೃಷ್ಣ ಚತುರ್ಥಿ ದಿವಸ, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಚತುರ್ಥಿ ದಿನ. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಯೋಗ ಶುಕ್ಲ ಯೋಗ, ಕರ್ಣ ಭವಕರ್ಣ, ಸೌರಮಾನದ ರೀತಿಯ ವೃಷಭ ಮಾಸದ 21ನೇ ದಿನ. ರಾಹುಕಾಲ ಮಧ್ಯಾಹ್ನ 1:30 ಸರಿಸುಮಾರು 3 ಗಂಟೆ 5 ನಿಮಿಷದವರೆಗಿರುತ್ತೆ. ಈ ಚತುರ್ಥಿ ತಿಥಿ ಅಂತಕ್ಕಂಥದ್ದು ವಿಘ್ನ ನಿವಾರಣೆಗೆ ಮತ್ತು ಗಣೇಶ ಪೂಜೆಗೆ ಅತ್ಯುತ್ತಮ ದಿನ. ಉತ್ತರಾಷಾಢ ನಕ್ಷತ್ರ ಕೂಡ ಧರ್ಮ, ಶಕ್ತಿ ಮತ್ತು ಸ್ಥಿರ ಸಾಧನೆಗೆ ಒಂದು ರೀತಿಯ ಪ್ರೇರಣೆ ಕೊಡ್ತಕ್ಕಂಥ ಒಂದು ನಕ್ಷತ್ರ ಇದೆ. ಈ ನಕ್ಷತ್ರದಲ್ಲಿರತಕ್ಕಂಥ ಗುಣ. ಇನ್ನು ಶುಕ್ಲಯೋಗದ ಗುಣ ಅಂದರೆ ಶುಭ ಕಾರ್ಯಗಳಿಗೆ ಅನುಕೂಲಕರ ಮತ್ತು ಒಂಥರ ಪ್ರಗತಿ ಸೂಚಕ ಯೋಗ. ಆಮೇಲೆ ಭವಕರ್ಣ ಅಂತಕ್ಕಂಥದ್ದು ಕೂಡ, ಆ ಕರ್ಣ ಕೂಡ ಹೊಸ ಕಾರ್ಯಾರಂಭಗಳಿಗೆ ಸರಾಸರಿ ಶುಭಕರ ಕಾಲ ಅಂತ ಹೇಳ್ಬೋದು. ಒಟ್ಟಾರೆ ಒಳ್ಳೆಯ ದಿವಸ ಇಂದು. ಮತ್ತು ಅಂತಾರಾಷ್ಟ್ರೀಯ ಬಾಲ ದೌರ್ಜನ್ಯ ವಿರೋಧಿ ದಿನ ಇಂದು. ಇದೊಂದು ವಿಶೇಷವಾದ್ದು. ಇದು ಪ್ರತಿ ವರ್ಷ ಜೂನ್ 4ರಂದು ಈ ಅಂತಾರಾಷ್ಟ್ರೀಯ ಬಾಲ ದೌರ್ಜನ್ಯ ವಿರೋಧ ಅನ್ನು ಮಾಡ್ತಾರೆ. ಮಕ್ಕಳ ಮೇಲೆ, ಸಣ್ಣ ಮಕ್ಕಳ ಮೇಲೆ ನಡೆಯುವ ಹಿಂಸೆ, ದೌರ್ಜನ್ಯಗಳನ್ನು ತಡೆಗಟ್ಟುವ ಉದ್ದೇಶ ಇಲ್ಲಿ. ಮತ್ತು ಮಕ್ಕಳ ಹಕ್ಕುಗಳು, ರೈಟ್ಸ್ ಆಫ್ ಚಿಲ್ಡ್ರನ್ ಅಂತಾರಲ್ಲ ಅದು, ಮತ್ತು ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ದಿನ ಇಂದು. ಬಹಳ ಬಹುಮುಖ್ಯವಾಗಿ ಇರತಕ್ಕಂಥದ್ದು ಇದು. ನಮ್ಮ ದೇಶದಲ್ಲೂ ಕೂಡ ಬೇಕಾದಷ್ಟು ಮಕ್ಕಳ ಮೇಲೆ ದೌರ್ಜನ್ಯಗಳು, ಮಕ್ಕಳ ಮೇಲೆ ಎಷ್ಟೋ ಇದೆಲ್ಲ ನಡೀತಾ ಇರುತ್ತೆ. ಅದನ್ನು ತಡೆಗಟ್ಟಲಿಕ್ಕಾಗಿ ಅದೊಂದು ರೀತಿಯ ಅವೇರ್ನೆಸ್ ಬರೋದಕ್ಕೆ ಅಂತ ಈ ದಿನವನ್ನು ಬಾಲ ದೌರ್ಜನ್ಯ ವಿರೋಧಿ ದಿನ ಅಂತ ಕರೀತಾರೆ. ಪ್ರತಿ ಮಗು ಸುರಕ್ಷಿತವಾಗಿರಬೇಕು, ಪ್ರೀತಿಯ ವಾತಾವರಣದಲ್ಲಿ ಬೆಳೆಯಬೇಕು ಅಂತಕ್ಕಂಥದ್ದೊಂದು ಸಂದೇಶ ಇಲ್ಲಿ. ಇನ್ನು ಕಾರ್ಪಸ್ ಕ್ರಿಸ್ಟಿ ಅಂತಕ್ಕಂಥದ್ದೊಂದು ಆಚರಣೆ ಕ್ರಿಶ್ಚಿಯನ್ರಲ್ಲಿ. ಇದು ಕ್ರೈಸ್ತ ಧರ್ಮದ ಪ್ರಮುಖ ಆಚರಣೆ. ಅಂದರೆ ಯೇಸು ಕ್ರಿಸ್ತನ ದಿವ್ಯ ಸಾನ್ನಿಧ್ಯವನ್ನು ಸ್ಮರಿಸುವ ದಿನ. ಭಕ್ತಿ, ಕೃತಜ್ಞತೆ ಮತ್ತು ದೈವ ಪ್ರೀತಿಯ ಪ್ರತೀಕ ಇದು. ಇಂದಿನ ಶ್ಲೋಕ: ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾಂ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖಿಯಾಗಿರಲಿ, ಆರೋಗ್ಯವಾಗಿರಲಿ, ಎಲ್ಲರೂ ಶುಭವನ್ನು ಕಾಣಲಿ, ಯಾರಿಗೂ ದುಃಖವಾಗದಿರಲಿ ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ. ಇಂದಿನ ದಿನದ ಸಂದೇಶ: ಇಂದು ಕರುಣೆ, ಜವಾಬ್ದಾರಿ ಮತ್ತು ಧರ್ಮದಿಂದ ನಡೆದುಕೊಂಡರೆ ಸಮಾಜವೂ ಸುಂದರವಾಗುತ್ತದೆ, ಜೀವನವು ಸಮತೋಲನವಾಗುತ್ತದೆ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಇಂದಿನ ನಿತ್ಯ ಪಂಚಾಂಗದ ವಿವರಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಇಂದಿನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರು.